Hi all, welcome back to my channel. ಸೊ ಇವತ್ತು ನಾನು ಒಂದು ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆದ ಒಂದು ಲುಕ್ಕನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಇಂಥ ಟಾಪಿಗೆ ನಮಗೆ ಯಾವ ಥರ ಲುಕ್ಸ್ ಸೆಟ್ ಆಗುತ್ತೆ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಇದು ಜಸ್ಟ್ ಟ್ರಯಲ್ಲ, ನಾನು ಇದೇ ಥರ ಎಲ್ಲರೂ ಈ ಥರ ಟಾಪ್ಗೆ ಸೆಟ್ ಆಗುತ್ತೆ ಅಂತ ಹೇಳಲ್ಲ. ಬಟ್ ನನಗೆ ತುಂಬಾ ಇಷ್ಟ ಆಯಿತು ಈ ಮೇಕಪ್ ಲುಕ್ಕು. ಎಂಡ್ವರೆಗೂ ನೋಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಮೇಕಪ್ ಲುಕ್ಕು. ಸೊ ಫಸ್ಟ್ ಬಂದು ನನ್ನ ಫೇವ್ರೆಟ್ ಪ್ಲಮ್ ಸಿರಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಂದು ಆಕ್ವಾ ಸಾಫ್ಟ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಸರಿನೇ ನಾನು ವೀಡಿಯೋಸಲ್ಲಿ ಎಲ್ಲನೂ ಯೂಸ್ ಮಾಡಿರ್ತೀನಿ. ಆ್ಯಂಡ್ ನೆಕ್ಸ್ಟ್ ಪೋರ್ ಕಂಟ್ರೋಲ್ ಯೂಸ್ ಮಾಡ್ತಾ ಇದ್ದೀನಿ. ಇದು ನನ್ನ ಸ್ಕಿನ್ಗೆ ಸ್ವಲ್ಪ ಪೋರನ್ನು ಮಿನಿಮೈಸ್ ಮಾಡುತ್ತೆ ಆ್ಯಂಡ್ ಫೌಂಡೇಶನ್ ಬ್ಲೆಂಡ್ ಆಗೋಕ್ಕೆ ನನಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನು ಇನ್ಸೈಡ್ BB ಕ್ರೀಮ್ ತೊಗೊಂಡೆ. ಆ್ಯಕ್ಚುಲಿ ನನ್ನ ಹತ್ರ ಕಲರ್ ಕರೆಕ್ಟ್ ಇದೆ, ಬಟ್ ನಾನು ಡಿಫ್ರೆಂಟಾಗಿ ಟ್ರೈ ಮಾಡೋಣ, ಒಂದು ಸ್ವಲ್ಪ ವೈಟಿಶ್ ಆಗಿ ಕಾಣಬೇಕು ಅಂತ ಹೇಳ್ಬಿಟ್ಟು ನಾನು ಇನ್ಸೈಡ್ BB ಕ್ರೀಮ್ನ ತೊಗೊಂಡಿದ್ದೆ. ಸೊ ಇದು ಸ್ವಲ್ಪ ನನಗೆ ಡಾರ್ಕ್ ಸರ್ಕಲ್ಸ್ ಕಂಟ್ರೋಲ್ ಮಾಡೋಕ್ಕೆ, ಸ್ವಲ್ಪ ಎಲ್ಲೆಲ್ಲಿ ಡಾರ್ಕ್ ಟಚಸ್ ಥರ ಕಾಣ್ತಿತ್ತು ಅಲ್ಲೆಲ್ಲ ಅಪ್ಲೈ ಮಾಡಿದ್ದೆ. ಸೊ ಇದು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಒಂಥರ ಡಿಫ್ರೆಂಟಾಗಿ ಫಸ್ಟ್ ಟೈಮ್ ಟ್ರೈ ಮಾಡಿದೆ ಈ ಥರ. ಯೂಶ್ವಲಿ ಕಲರ್ ಕರೆಕ್ಷನ್ಗೆ ನಾವು ಕಲರ್ ಕರೆಕ್ಟರನ್ನು ಯೂಸ್ ಮಾಡ್ತೀವಿ, ಬಟ್ ನಾನು ಡಿಫ್ರೆಂಟಾಗಿ BB ಕ್ರೀಮನ್ನು ಯೂಸ್ ಮಾಡಿದೆ. ಬಟ್ ಓಕೆ, ಪರವಾಗಿಲ್ಲ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ. ಸೊ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು, ಸ್ವಲ್ಪ ವೈಟಿಶ್ ಎಲ್ಲ ಹೋಗೋ ಥರ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಪಾಂಡ್ಸ್ BB ಕ್ರೀಮ್ನ ಯೂಸ್ ಮಾಡಿದೆ. ಇನ್ಸೈಡ್ BB ಕ್ರೀಮ್ಗೆ ಪಾಂಡ್ಸ್ BB ಕ್ರೀಮ್ಗೆ ತುಂಬಾ ವ್ಯತ್ಯಾಸ ಇದೆ. ಇನ್ಸೈಡ್ BB ಕ್ರೀಮ್ ಅಂತೂ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಆ್ಯಂಡ್ ಪಾಂಡ್ಸ್ BB ಕ್ರೀಮ್ ಲೈಕ್ ನಮಗೆ ಈ BB ಕ್ರೀಮ್ ಥರ ಯೂಸ್ ಆಗುತ್ತೆ, ಆದರೆ ಇನ್ಸೈಡ್ BB ಕ್ರೀಮ್ ಆ ಥರ ಫೌಂಡೇಶನ್ ಥರ ಕೂಡ ಅದನ್ನು ಯೂಸ್ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ನಾನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಈಗ. ಸೊ ನಮಗೆ ಲೈಟ್ ಆಗೋವರೆಗೂ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಸ್ಕಿನ್ ಆ್ಯಂಡ್ ನೆಕ್ಕಿಗೂ ಕೂಡ ಬ್ಲೆಂಡ್ ಮಾಡ್ಕೊತಾ ಇದ್ದೆ ಜಸ್ಟ್ ಅದೇ ಬ್ರಷಿಂದ. ಸೊ ಈ ಥರ ನಾನು ಬ್ಲೆಂಡ್ ಮಾಡ್ಕೊಂಡಿದ್ದಾಯಿತು. ಈಗ ನಾನು ಐಬ್ರೋ ಕಲರಿಂಗ್ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಬ್ಲ್ಯಾಕನ್ನೇ ಚೂಸ್ ಮಾಡ್ತೀನಿ. ಸೊ ಮೆರೂನ್ ಕಲರ್ ಕೂಡ ಚೂಸ್ ಮಾಡ್ಕೋಬೋದು, ಅದು ಕೂಡ ನನಗೆ ಇವಾಗ ಸೆಟ್ ಆಗ್ತಾ ಇದೆ. ಸೊ ಅದು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಸದ್ಯಕ್ಕಂತ ನಾನು ಬ್ಲ್ಯಾಕ್ ಕಲರ್ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಲಿಪ್ ಬಾಮ್ ಅಪ್ಲೈ ಮಾಡ್ತೀನಿ, ಬಿಕಾಸ್ ತುಂಬಾ ಡ್ರೈ ಆಗಿಬಿಟ್ಟಿದೆ ನನ್ನ ಸ್ಕಿನ್ನು. ನಾನು ಸ್ವಲ್ಪ ವಾಟ್ರನ್ನೂ ಕಡಿಮೆ ಕುಡಿತೀನಿ, ಹಾಗೆಯೇ ಮಾಯ್ಶ್ಚರೈಸರ್ ತುಂಬ ಕಡಿಮೆನೇ ಅಪ್ಲೈ ಮಾಡ್ತೀನಿ. ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಕು ಅಂತಾರೆ ಸ್ಕಿನ್ಗೆ, ಬಟ್ ನಾನು ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತೀನಿ. ಹಾಗಾಗಿ ನನ್ನ ಸ್ಕಿನ್ ಸ್ವಲ್ಪ ಡ್ರೈ ಆಗಿ ಅನಿಸಿತ್ತು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ನಾನು ಲೈಟ್ ಪಿಂಕ್ ಶೇಡನ್ನು ಸೆಲೆಕ್ಟ್ ಮಾಡಿಕೊಂಡೆ, ಬಿಕಾಸ್ ಈ ಟಾಪ್ಗೆ ನನಗೆ ಅದು ಸೆಟ್ ಆಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಲೈಟ್ ಪಿಂಕ್ ಶೇಡನ್ನು ತೊಗೊಂಡೆ. ಇದು ಲೈಕ್ ತುಂಬ ಲೈಟಾಗಿರುತ್ತೆ. ಆ್ಯಂಡ್ ಇದರ ಮೇಲೆ ಸ್ವಲ್ಪ ಗೋಲ್ಡನ್ ಶಿಮರಿ ತೊಗೊಂಡೆ. ಎಷ್ಟು ಬ್ಯೂಟಿಫುಲ್ಲಾಗಿ ಅನ್ನಿಸ್ತಾ ಇತ್ತು ಅಂದರೆ ನಿಜವಾಗ್ಲೂ ನಿಮಗೆ ಈ ಮೊಬೈಲಲ್ಲಿ ಈ ಥರ ಕಾಣ್ತಿರ್ಬೋದು, ಬಟ್ ರಿಯಲ್ ಆಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಡೈರೆಕ್ಟಾಗಿ ನೋಡಿದ್ರೆ ಮಾತ್ರ ಸ್ವಲ್ಪ ಶಿಮರಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನೆಕ್ಸ್ಟ್ ಬಂದುಬಿಟ್ಟು ನಾನು ಐಲೈನರನ್ನು ಯೂಸ್ ಮಾಡ್ತಾಯಿದ್ದೀನಿ. ಐಲೈನರ್ ಯಾವಾಗಲೂ ನಾನು ವಿಂಗ್ ಮಾಡೋದೇ ಇಲ್ಲ, ಸ್ವಲ್ಪ ಸ್ಮಾಲ್ ವಿಂಗ್ ಮಾಡ್ತೀನಿ ಅಷ್ಟೇ. ಹಾಗಾಗಿ ಇವತ್ತು ಸ್ವಲ್ಪ ದೊಡ್ಡ ವಿಂಗ್ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ವಿಂಗ್ ಮಾಡಿದೆ. ಎಷ್ಟು ಚೆನ್ನಾಗಿ ಅನ್ನಿಸ್ತು ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಎರಡು ವಿಂಗ್ಸ್ ನೋಡ್ತಿದ್ದೀರಲ್ವ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮಸ್ಕಾರ ಅಪ್ಲೈ ಮಾಡ್ತಾಯಿದ್ದೀನಿ. ಐಲಿಡ್ಸ್ಗೆ ಅಪ್ಪರ್ ಐಲಿಡ್ಸ್ಗೆ ಆ್ಯಂಡ್ ಲೋವರ್ ಐಲಿಡ್ಸ್ಗೆ ಕೂಡ ಅಪ್ಲೈ ಮಾಡ್ತಾಯಿದ್ದೆ, ಬಿಕಾಸ್ ಕಣ್ಣು ವೈಡಾಗಿ ಕಾಣಬೇಕು ಅಂಥೇಳಿ. ಬಿಕಾಸ್ ನಾನು ಕಡಿಮೆ ಕಾಜಲ್ ಯೂಸ್ ಮಾಡೋದು, ಹಾಗಾಗಿ ನಾನು ಮಸ್ಕಾರ ಓನ್ಲಿ ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಚೀಕ್ ಟಿಂಟ್ನ ಯೂಸ್ ಮಾಡ್ತಾಯಿದ್ದೆ. ಸೊ ಚೀಕ್ ಟಿಂಟ್ ಅಪ್ಲೈ ಮಾಡಿದ್ಮೇಲೆ ಲುಕ್ಕೇ ಡಿಫ್ರೆಂಟ್ ಆಗುತ್ತೆ. ನನಗೆ ತುಂಬಾ ಇಷ್ಟ ಆಗುತ್ತೆ ಈ ನಡುವೆ ಈ ಚೀಕ್ ಟಿಂಟ್ ಇನ್ಸೈಡ್ದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಲಿಪ್ ಲೈನರ್ ಯೂಸ್ ಮಾಡ್ತಾಯಿದ್ದೀನಿ. ಲಿಪ್ ಲೈನರ್ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಲಿಪ್ಸ್ಟಿಕ್ ಬಂದುಬಿಟ್ಟು ಜಸ್ಟ್ ಹರ್ಬ್ಸಿಂದ ನನಗೆ 12 ಪ್ಯಾಕ್ಸ್ ಬಂದಿತ್ತು. ಸೊ ಅದರಲ್ಲಿ ಒಂದು ಶೇಡ್ ತೊಗೊಂಡಿದ್ದೀನಿ. ಇದೊಂದು ಸ್ವಲ್ಪ ಲೈಟ್ ಪಿಂಕ್ ಕಲರ್ ಅಂತಲೇ ಹೇಳ್ಬೋದು, ಈ ಥರ ಇತ್ತು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಲಿಪ್ ಗ್ಲಾಸನ್ನು ಅಪ್ಲೈ ಮಾಡ್ತಾಯಿದ್ದೀನಿ ಆ ಶೈನಿ ಲುಕ್ಗೋಸ್ಕರ. ಆ್ಯಂಡ್ ಫೈನಲಿ ನನ್ನ ಸ್ಟಿಕ್ಕರು. ಸೊ ಇದಾಗಿತ್ತು ಫೈನಲ್ ಲುಕ್. ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಹೋಪ್ಫುಲಿ ನೀವೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ಸ್ಮೈಲಿಂಗ್. ಬೈ ಗೈಸ್.